ಎಂಬ್ರಾಯ್ಡರಿ ಮಿಷನ್. ಇದರಲ್ಲಿ 1 ರಿಂದ 8 ತನಕ ಮಿಷನ್ಗಳಿರುತ್ತದೆ. ಇದು ಹೇಗೆ ನಾವು ಯೂಸ್ ಮಾಡಬೇಕು ಅಂದರೆ ನೋಡಿ, ಇದರಲ್ಲಿ ನಾವು ನಮಗೆ ಬೇಕಾಗುವಂತಹ ಡಿಸೈನ್ಗಳನ್ನು ಅಪ್ಲೋಡ್ ಮಾಡಿದರೆ ಸೇಮ್ ಇಲ್ಲಿ ಅದೇ ಥರವನ್ನು ಯೂಸ್ ಮಾಡುತ್ತದೆ. ನೋಡಿ, ನಿಮಗೆ ಯಾವ ರೈಟಿಂಗ್, ಯಾವ ಸ್ಪೆಲ್ಲಿಂಗ್, ಯಾವ ಡಿಸೈನಲ್ಲಿ ಬೇಕಾದರೂ ಮಾಡುತ್ತದೆ. ನೋಡಿ, ಸೇಮ್ ಡಿಸೈನ್. ಇದರ ಬೆಲೆ ಕೇಳಿದರೆ ಲ್ಯಾಕ್ಸ್ಗಿಂತ ತುಂಬ ಅಧಿಕವಾಗಿರುತ್ತದೆ. ಅಷ್ಟೊಂದು ದುಪ್ಪರ. ಇಲ್ಲಿ ನೋಡಿ, ಇದಕ್ಕಿಂತ ಇದರಲ್ಲಿ 1 ರಿಂದ 9 ಕಲರಿನ ಥ್ರೆಡ್ಗಳನ್ನು ಹಾಕಬಹುದು. ಆ ಕಾರಣದಿಂದ ನೋಡಿ, ಯಾವ ಥರ ಅರ್ಜೆಂಟಾಗಿ ಸ್ಟಾಪ್ ಮಾಡುವಾಗ ಇದು ರೆಡ್ ಬಟನನ್ನು ಒತ್ತಿ, ಹಾಗೂ ಸ್ಟಾರ್ಟ್ ಬೇಕಾದರೆ ಗ್ರೀನ್ ಬಟನನ್ನು ಒತ್ತಿದರೆ ಸ್ಟಾರ್ಟ್ ಆಗಬಹುದು. ನೋಡಿ, ಬ್ಯಾಕ್ ಪ್ರಿಂಟ್ ಹಾಗೂ ಫ್ರಂಟಿಗೆ, ಸ್ಲೀವ್ಗೆ ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿಕೊಡುತ್ತೇನೆ. ನೋಡಿ, ಇದು ನಮ್ಮ ಎಂಬ್ರಾಯ್ಡರಿ ಮಿಷಿನ್. ಎಮರ್ಜೆನ್ಸಿ ಸ್ಟಾಪ್. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇದನ್ನು ಪ್ರೆಸ್ ಮಾಡಿದರೆ ಎಲ್ಲ ಮಿಷನ್ಗಳನ್ನು ಸ್ಟಾಪ್ ಆಗುತ್ತದೆ. ನೋಡಿ ಜನರೇ, ನೀವು ನಮ್ಮನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಆದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಇಚ್ಛಿಸುತ್ತೇನೆ. ನೋಡಿ, ಆಟೋಮೆಟಿಕ್ಕಾಗಿ ಅದಂತ ಅದು ಈಗ ಇದು ಅರಬ್ಬಿ ರೈಟಿಂಗಲ್ಲಿ ಆಗುತ್ತಾ ಇದೆ. ನೋಡಿ, ಈಗ ಸ್ಟಾಪ್ ಆಗಿದೆ. ನೆಕ್ಸ್ಟ್ ನೋಡಿದ ಆಟೋಮೆಟಿಕ್ ನಾವೇನು ಮಾಡಲಿಕ್ಕಿಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ಬರುತ್ತದೆ. ನೋಡಿ, ಇಲ್ಲಿ ಕಾಣ್ತದಲ್ಲ, ಸೇಮ್ ಇದೇ ಲೋಗೋ ಇದರಲ್ಲಿ ಆಗ್ತದೆ. ಸೈಡಲ್ಲಿ ನಮ್ಗೆ ಕಲರ್ ಬೇಕಾದರೆ ಕಲರೆಲ್ಲ ಇದನ್ನು ಮಾಡಬಹುದು. ತುಂಬ ದೊಡ್ಡದಾಗಿ ವಿಡಿಯೋ ಮಾಡಲ್ಲ, ಏಕೆಂದರೆ ನಿಮಿಷಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತದೆ. ಆದ ಕಾರಣದಿಂದ ಇದನ್ನು 3 ನಿಮಿಷದಂಥ ಒಂದು ಚಿಕ್ಕ ವಿಡಿಯೋ, ಹಾಗೂ ಇನ್ನಷ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಇನ್ನಷ್ಟು ವಿಡಿಯೋಗಳನ್ನು ಹಾಕಲು ಇಚ್ಛಿಸುತ್ತೇನೆ. ನೋಡಿ, ಈಗ ಈ ಕೆಂಪು ರೆಡ್ ಬಟನ್ ಬಂದರೆ ಸ್ಟಾಪ್ ಆಗುತ್ತದೆ. ಈಗ ನಾವು ಥ್ರೆಡ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ನಿಮಿಷ ನೋಡಿ ಜನರೇ, ಈಗ ನಾನು ಗ್ರೀನನ್ನು ಒತ್ತುತ್ತೇನೆ, ಸ್ಟಾರ್ಟ್ ಆಗುತ್ತದೆ. ಮತ್ತೊಂದು ಸಲ ಒತ್ತಿದರೆ ಎಲ್ಲ ಸ್ಟಾರ್ಟ್ ಆಗಿಬಿಡ್ತದೆ.